ಇಲ್ಲಿ ಅವ್ರ ಖುಷಿಗೋಸ್ಕರ ಇಷ್ಟು ಮಾಡ್ತಿದ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರೀಸೆಂಟಾಗಿ ಆದಂಥ ಒಂದಷ್ಟು ಅಚಾತುರ್ಯಗಳನ್ನ ನೆನೆಸ್ಕೊಂಡ್ರೆ ನೀವು ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಮಾಡಿರೋದು ನೋಡಿ ಖುಷಿ ಆಗುತ್ತೆ. ಒಂದು ಕಡೆ ಫೈರ್ ಇಂಜನ್ ಎಲ್ಲ ತರಿಸ್ಕೊಂಡಿರ್ತೀರ. ಹೌದು, ಫೈರ್ ಇಂಜಿನ್ ಇದೆ, ಆ್ಯಂಬುಲೆನ್ಸ್ ಇದೆ. ಸೊ ಹಂಗಾಗಿ ಯಾರಿಗೇನು ಅನಾಹುತ ಆಗೋದು ಎಲ್ಲೂ ಬೇಡ, ಯಾವ ಅಭಿಮಾನಿಗೂ ಎಲ್ಲೂ ಏನೂ ಆಗೋದು ಬೇಡ. ಯಾಕಂದರೆ ನಾವು ನಮಗೆ ಅದಂಗೆ ಹೇಳ್ತಾರೆ, ನಿಜವಾದ ಶಕ್ತಿಗಳೇ ಅವರು, ನಿಜವಾದ ಶಕ್ತಿನೇ ಅವರು. ಅಂದರೆ ನಾನು ಅದಕ್ಕೆ ತಾಯಿಗೆ ಅಭಿಮಾನಿಗೆ ಹೋಲಿಸ್ತೀನಿ, ಅವ್ವ ಅಭಿಮಾನಿ ಅಂತ. ನಿಜವಾದ ಶಕ್ತಿಗಳೇ ಅವರು, ಯಾವ ಅಭಿಮಾನಿಗಳಿಗೂ ಕೆಡಕಾಗದೇ ಇರಲಿ ಅಷ್ಟೇ. ಬಹಳ ದಿನಗಳಿಂದ ಒಂದು ಕಾಂಬಿನೇಷನ್ ವರ್ಕೌಟ್ ಆಗ್ತಿಲ್ಲ ಅಂತ, ಅಂದರೆ ಸದ್ಯದಲ್ಲೇ ಶಿವಣ್ಣ ಮತ್ತು ದುನಿಯಾ ವಿಜಯ್ ಅವರು ಸಿನಿಮಾ ಮಾಡ್ತಾರೆ ಅಂತ ಮಾತುಕತೆ, ಅಂದರೆ ಸ್ಟಾಕ್ ಆಗುತ್ತೆ ಮತ್ತು ಅದು ಮೇನ್ ಸ್ಟ್ರೀಮ್ಗೆ ಬರ್ತಾ ಇಲ್ಲ. ಯಾವಾಗ ಕಾಂಬಿನೇಷನ್ನು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ನಿಜವಾಗ್ಲೂ ವೆಯ್ಟ್ ಮಾಡ್ತಾಯಿದ್ದೀನಿ. ನಂಗೆ ಅದೊಂದು ನನ್ನ ಲೈಫ್ ಅಚೀವ್ಮೆಂಟಲ್ಲಿ ಅದು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ. ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು. ನಂಗೆ ಮನಸಾರೆ ತುಂಬ ಖುಷಿ ಇದೆ. ರಜನಿಕಾಂತ್ ಅವ್ರ ಜೊತೆ ಅದು ನೋಡಬೇಕು, ಗೊತ್ತಿಲ್ಲ, ಅದನ್ನ ಕರೆಕ್ಟ್ ಮಾಹಿತಿ ನನಗೆ ಬಂದಿಲ್ಲ. ಸೊ ಹಂಗಾಗಿ ನಾನು ಸುಮ್ಮನೆ ಏನು ಮಾತಾಡೋದು ಬೇಡ, ಸುಮ್ಮನೆ ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ ಡೇಟ್. ಅದು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ ಡೇಟ್. ಹೌದು, ಎಲ್ಲ ಕಂಪ್ಲೀಟ್ ಆಗಿದೆ. ಏನೋ ನಿಮ್ಮ ಆಶೀರ್ವಾದದಿಂದ ಹಂಗೆಲ್ಲ ಆಗಲಿ ಅನ್ನೋ ಆಸೆ. ಅಂದರೆ ಹಂಗಾಗಲಿ ಅನ್ನೋಕ್ಕಿಂತ ಹೆಚ್ಚಾಗಿ ವಿಷಯ ಹಂಗಿದೆ. ವಿಷಯ ಎಲ್ಲ ಮಕ್ಕಳಿಗೆ, ಅಂದರೆ ಎಲ್ಲ ಯೂತ್ಸ್ಗೂ ಮುಟ್ಟೋ ಥರ ಇರೋದ್ರಿಂದ ಎಲ್ಲ ಕಡೆ ಅದು ಗೊತ್ತಿಲ್ಲ ಸರ್, ಅದು ಆಗಬೇಕದು. ನಾವು ಅಂದ್ಕೊಂಡು ಮಾಡಬಾರ್ದು ಅದನ್ನು. ರೀಸೆಂಟಾಗಿ ನಿಮ್ಮ ಭೀಮಾ ಸಿನಿಮಾದ ನಿರ್ಮಾಪಕರಾದಂಥ ಕೃಷ್ಣ ಸಾರ್ಥಕ್ ಅವರ ತಂದೆ ಕೂಡ ಅವ್ರ ಫಾದರ್ ತೀರ್ಕೊಂಡ್ರು. ಹೌದು, ಅವ್ರ ಕಾಂಬಿನೇಷನ್ ಮತ್ತೊಂದು ಸಿನಿಮಾ ಬರ್ತಾ ಇರ್ತಕ್ಕಂಥದ್ದು. ಇಲ್ಲ, ಕೃಷ್ಣ ಸಾರ್ಥಕ್ ಇದು ಪ್ರೊಡ್ಯೂಸರ್ ಅಲ್ಲ, ಜಗದೀಶ್ ಮಾತ್ರ. ಯಾವಾಗ ನಿರೀಕ್ಷೆ ಮಾಡ್ಬೋದು? ಆದಷ್ಟು ಜಲ್ದಿ. ನಾನು ಜಡೇಶ್ ಇಬ್ಬರು ಕಾಯ್ತಾ ಇದ್ದೀವಿ. ಜಗದೀಶ್ ಕರ್ಕೊಂಡಿದ್ದೀವಿ, ಜಲ್ದಿ ರಿಲೀಸ್ ಮಾಡಪ್ಪ, ನಾವು ಶೂಟಿಂಗ್ ಹೋಗ್ಬೇಕು ಅಂತ. 100% ಜಡೇಶು ಅಂದರೆ ಅದು ಹೆಂಗೆ ಹೇಳ್ತಾರೆ, ಮೋಸ್ಟ್ಲಿ ಜಡೇಶ್ಗೂ ನಿಂದೆ ಪರ್ಫೆಕ್ಟ್ ಜೋಡಿ ಆಗತ್ತೆ ಈ ಸತಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.